ಹಾಗಿಂದ ಏನದು ಗೊತ್ತೇನು, ಬರೀ ಗುಡ್ಡ ಏರೋದು ಇಳಿದು ಅದಷ್ಟೇ ಕೆಲಸ. ಶಾಫ್ಟ್ ಇರ್ತೈತಲ್ಲ, ಆ ಶಾಫ್ಟ್ ಕರ್ಗಲ ಚಲೋ ಆಕೈತಿ. ಕರ್ಗಲ ಚಲೋ ಐತಂದ್ರೆ ಚೈನ್ ಸ್ಪ್ರಾಕೆಟ್ ಹಾಳು ಆಕೈತಿ. ಬಾಪ್ ರೇ ಬಾಪ್. ಒಮ್ಮೆ ಹಂಗೆ ಶಾಂತ ಆಗ್ಬಿಡ್ತು ನೋಡಲ್ಲ. ಗುಡ್ ಮಾರ್ನಿಂಗ್ ಇವ್ರೇನು, ಮತ್ತೊಂದು ಹೊಸ ಬ್ಲಾಗ್. ನಮ್ಮ ಈ ರೈಡ್ ಬಂದು 8ನೇ ದಿನಕ್ಕೆ ಕಾಲಿಟ್ಟೈತಿ. 8ನೇ ದಿನಕ್ಕೆ ನಾವಿದ್ದೀವಿ ಮಧುರೈನಾಗ. ನಿನ್ನೆ ನಾವಿದ್ದೀವಿ ಪಂಬನ್ ಬ್ರಿಡ್ಜ್ ಮ್ಯಾಗ. ನಾವು ಪಂಬನ್ ಬ್ರಿಡ್ಜ್ ನೋಡಿಕೊಂಡು ಹೊಳೆ ಬರೋಟಿಗೆ ಹೊಳೆ ಮಳೆ ಚಾಲು ಆಗಿತ್ತು. ಸೊ ಮಳೆ ಚಾಲು ಆಗಿದ್ದರಿಂದ ಏನು ಮಾಡಿದೆ, ಯಾವುದೋ ಮೋಟೋ ಬ್ಲಾಗ್ಸ್ ಅಲ್ಲಿಲ್ಲ, ಅದು MC ಏನಕ್ಕೆ ಗೊತ್ತಿದ್ದಿಲ್ಲ. ಸೊ ಏನಾಯಿತು, ಕ್ಯಾಮ್ರಾ ರಿಸ್ಕಿಗೆ ಹಾಕೋದು ಬೇಡ ಅಂತ ಹೇಳಿ ಯಾವುದೂ ವೀಡಿಯೋ ಮಾಡಲಿಲ್ಲ. ರಾಮೇಶ್ವರಂದಿಂದ 200 ಕಿಲೋಮೀಟ್ರ್ ದೂರ ಮಧುರೈಗೆ ಬಂದು ನಾವು ನಿನ್ನೆ ಸ್ಟೇ ಮಾಡಿದ್ದೇವೆ. ಇವತ್ತು ಮಧುರೈದಿಂದ ನಾವು ಹೊಂಟೇವ್ರಿ ಮುನ್ನಾರ್ ಕಡೆ. ಮಧುರೈದಿಂದ 160 ಕಿಲೋಮೀಟ್ರ್ ದೂರ ಐತ್ರಿ ಮುನ್ನಾರ. ಪೈಲ ಕೇರಳದಿಂದ ತಮಿಳ್ನಾಡು ಎಂಟ್ರಿ ಆಗಿದ್ದೆವು, ಹೊಳ್ಳಿ ತಮಿಳ್ನಾಡಿಂದ ಕೇರಳ ಎಂಟ್ರಿ ಹಾಕೀವಿ. ಸೊ ಅಲ್ಲಿಂದ ಹೊಳ್ಳಿ ತಮಿಳ್ನಾಡಿಗೆ ಎಂಟ್ರಿ ಆಗ್ತೇವೆ. ಯಾಕನ್ನೋದು ನೀವು ಮುಂದಿನ ಬ್ಲಾಗ್ನ ನೋಡತ್ತಿರತ್ತೆ. MC ಹೆಂಗೆ ಗೊತ್ತಿತ್ತು ಇಲ್ಲ ನೋಡಿಲ್ಲ, ಆರಕ್ಕೆ ಬಿಟ್ಟಿದ್ದೆ, ಮೆದು ಒಂದು ದಿನ ಆಯ್ತು ಆರಿರಬೇಕು. ನಿನ್ನೆ ಹೊಳೆ ಮಳೆ ಬತ್ತಲ್ಲ, ಹೊಳೆ ತೊಯ್ತದು ಏನಾಗಿತ್ತು ಏನೆಲ್ಲ ನೋಡ್ಲತ್ತ ಬರ್ರಿ ನೋಡಿ. MC ಹಾಕಿ ಕುಂಚಿನಿ ಗೋಪುರ ಅಂತರೂ ಟೈಟ್ ಐತೈತೆ. ಈಗ ಒಟ್ಟು ಉಚ್ಚಂಗಿಲ್ಲತ್ ಮಾಡೀನಿ, ಉಚ್ಚಬಾರ್ದು. ಆ್ಯಂಡ್ ಬ್ಯಾಗ್ ಎಲ್ಲ ಪ್ಯಾಕ್ ಅದಾವು. ಆ್ಯಂಡ್ ಅಣ್ಣನೂ ರೆಡಿ, ಆ ಹೆಲ್ಮೆಟ್ ರೆಡಿ, ಈ ಹೆಲ್ಮೆಟು ರೆಡಿ, ಎಲ್ಲ ಲಗೇಜ್ ಪ್ಯಾಕ್ ಅದಾವೆ. ಆ್ಯಂಡ್ ಹೋಗ್ರಿ. ಓಕೆ, ನಮ್ಮ ಮೊದಲ ಒಂದು ವಿಷಯ ಬಗ್ಗೆ ಹೇಳಬೇಕು. ಏನಂದ್ರೆ ಇವತ್ತು ಡೇಟ್ ಐತಿ 25 ನವೆಂಬರ್. ಅಂದ್ರೆ ನಮ್ಮ ಅಯೋಧ್ಯೆ ಶ್ರೀರಾಮ ಮಂದಿರದ ಧ್ವಜಾರೋಹಣ ಆಕೈತಿ ಕೇಸರಿ ಧ್ವಜದಿಂದ. ಸೊ ಇದು ನಮ್ಮ ಎಲ್ಲ ಭಾರತೀಯರ 500 ವರ್ಷದ ಸತತ ಶ್ರಮ, ಕನಸು ಏನಂತಾರಲ್ಲ, ಎಲ್ಲನೂ ಬತ್ರಿ ಅದ್ರಾಗ. ಅದೊಂದು ಹೆಮ್ಮೆ ವಿಷಯ. ಸೊ ಇವತ್ತು ಬಂದು ನವೆಂಬರ್ 25 ಅಯೋಧ್ಯೆದಾಗ ಇವತ್ತು ಫೈನಲಿ ಫ್ಲ್ಯಾಗ್ ಆಫ್ ಆಗ್ತೈತ್ರಿ. ಒಂದು ಹೆಮ್ಮೆ ವಿಚಾರ ಅಂತ ಹೇಳ್ಕೊತ ನಮ್ಮ ರೈಡ್ ಕಂಟಿನ್ಯೂ ಮಾಡುವಂತ ನಡ್ರಿ. ಇವತ್ತಿನ ರೈಡ್ ಬಂದು 160 ಕಿಲೋಮೀಟ್ರ್ ದೂರ ಮುನ್ನಾರ್ ಕಡೆ ಹೋಗೋಣಂತ, ಕೇರಳ ಎಂಟ್ರಾಗೂ ಒಳ್ಳೆ ತಮಿಳ್ನಾಡಿಗೆ ಬರೋಣಂತ. ಲೆಟ್ಸ್ ಗೋ. ನಾ ಮತ್ತೆ ಸಿಗ್ತೀನಿ ರೀ ಮೋಟೋ ಬ್ಲಾಗ್ನಾಗ. ನಡ್ರಿ. ಈಗ ಫುಲ್ ಪ್ಯಾಕ್ ಆಗಿ ರೆಡಿ ಆಗ್ಯಾವು. ಮತ್ತು ಹೊಳ್ಳಿ ರೂಮ್ ಕಡೆ ಹೋಗ್ಬೇಕ್ರಿ. ಯಾಕಂದ್ರೆ ಇನ್ನು ಜಾಕೆಟ್ ಹೆಲ್ಮೆಟ್ ಬೈಕ್ ಇನ್ನು ಜಾಕೆಟ್ ಹೆಲ್ಮೆಟ್ ಇನ್ನೂ ರೂಮ್ನಾಗ ಇದಾವೆ. ರೂಮ್ ಇಲ್ಲಿದ್ದು 1 ಕಿಲೋಮೀಟ್ರ್ ದೂರ ಐತ್ರಿ. ಫಸ್ಟ್ ಬಂದೇವಿ, ಬಾಕ್ಸ್ ಫಿಟ್ ಮಾಡಿದೇವಿ, ಮತ್ತೆ ಹೋದೆವು, ಮತ್ತೆ ಬಂದೇವಿ, ಮತ್ತೆ ಬ್ಯಾಗ್ ಹಾಕಿದ್ದೀವಿ, ಮತ್ತೆ ಹೊಂಟೀವಿ. ಈಗ ಹೆಲ್ಮೆಟ್ ತೊಗೊಂಡು ಜಾಕೆಟ್ ತೊಗೊಂಡು ಹೊಳ್ಳೆ ಬರ್ತೀವಿ. ಅರ್ಧ ದಿನ ಹೀಗೆ ಹೋಯ್ತು. ಜ್ವರ ಬಂದಿದ್ದು, ಜ್ವರನೇ ಹೇಳುದು ತಗೋಣ. ಓಕೆ, ಮತ್ತೆ ಬರ್ತೇವೆ ರೀ, ಮತ್ತೆ ಬರ್ತೇವೆ. ಬಾಯ್ ಬಾಯ್. ಚಲೋ ಓಕೆ. ಹಾಂ, ಸೌಕ ಓಕೆ. ನಮ್ಮ ನಡೆ ಮುನ್ನಾರ್ ಕಡೆ ಬರ್ರಿ, ಸಿಗ್ತೀನಿ ಮೋಟೋ ಬ್ಲಾಗ್ನಾಗ. ಓಕೆ, ಎಲ್ಲ ಪ್ಯಾಕ್ ಮಾಡಿ ಬೈಕ್ ಅದು ಹೋಗೋಕೆ ರೆಡಿಯಾಗಿ ನಿಂತವ್ರಿ. ಇಲ್ಲಿ ತನಕ ಕಿಲೋಮೀಟ್ರ್ ಟೈಮ್ ಗೊತ್ತೇನು ರೀ? 805 ಅಂದ್ರೆ 1805 ಕಿಲೋಮೀಟ್ರ್, 1800 ಕಿಲೋಮೀಟ್ರ್ ಆಗಿದ್ರಿ ಇಲ್ಲಿ ತನಕ. ನೋಡ್ರಿ ಹೋಗೋಣ. ಬೈಕಿಗೆ ಕೊಟ್ಟಿನ ಅದೇನು ರೊಕ್ಕ. ವಾ ತಂಪು ಹವಾ ಬಿಟ್ಟು ನೋಡ್ರಿ. ಈಗ ಆಯ್ತು ಮರ ಇದು. ಈ ಮ್ಯಾಪ್ ಎಲ್ಲೆಲ್ಲೂ ಸಂತೆ ಕರ್ಕೊಂಬರತೈತಿ. ನಾರ್ತ್ ಮಾಸಿ ಸ್ಟ್ರೀಟ್ ಇದು ಇರಲಿ. ಗೂಗಲು ಇಂಥ ದಾರಿ ತೋರಿಸುತ್ತೆ ಅನ್ನೋದು ಇವತ್ತು ಗೊತ್ತಾಯ್ತು. ಇಲ್ಲಿಂದ ರೈಟು. ಮಧುರೈ ಸಿಟಿ ದಾಟಿ ಮುಂದೆ ಬಂದೇವ್ರಿ. ಆ್ಯಂಡ್ ಮಧುರೈನೂ ಒಂದು ದೊಡ್ಡ ಸಿಟಿನೇ ಐತಿ. ಹಿಂಗೆ ಕಾರ್ ನೋಡ್ಯದ ನೀವು? ಟ್ರೂ ವ್ಯಾಲ್ಯೂ ಸೆಕೆಂಡ್ಸ್ನಾಗ ಕಾರ್ ಸಿಗ್ತಾವಲ್ಲ, ಅದ್ರ ಶೋರೂಮ್ ಇದೆ ನೋಡಿ. ಬಸ್ದವ ಎಷ್ಟು ಡೇಂಜರ್ ಹೊಡ್ಯಾತಾನೋ ರೇ. ಅವಸರ ಐತೆ ನೀವು ಭಾಳ. ಗಟ್ರ ನೀರು ಹೋಗಿ ಜಾಗ ಮಾಡ್ಯಾರ ಏನು ಈ ಪರಿ ಮಸ್ತ್. ನಮ್ಮ ಕಡೆ ಅದಾವ ಶಾಪೇಟೆ ಗಟ್ರ ಬಡ್ಡಾಗಿಂದ ಹೋಗ್ಬೇಕು. ಈಗ ಜರ ಸುಧಾರಿಸಿನ್ರಿ. ನಿನ್ನೆ ಅಂತೂ ಪೂರ ಸ್ವಿಚ್ ಆಫ್ ಆಗಿಬಿಟ್ಟಿದೆ. ಆ ಪಂಬನ್ ಬ್ರಿಡ್ಜ್ ಹಿಡಿದು ಜಸ್ಟ್ ಆ ಬ್ರಿಡ್ಜ್ ದಾಟಿದೆವು, ಮತ್ತೆ ಮಳೆ ಚಾಲು ಆಯಿತು. ಆ ಮಳೆಯಾಗ ಮತ್ತೆ ಇಸ್ಕೊಂಡೆವು. ಮತ್ತು ಮೆಡಿಕಲ್ದಾಗ ಹೋಗಿ 1-2 ಗುಳಿಗೆ ತೊಗೊಂಡು ಸುಮ್ಮ ಮುಕ್ಕೊಂಡು ಹೊಳೆ ಮುಂಚೆ ಎದ್ದಾಗ ಬರೋಬರಿ ಆಯ್ತು. ಏನಾನು ಐತಿ ಆದ್ರೆ ಆ ಲೆಕ್ಕಕ್ಕಿಲ್ಲ. ಏನು ವ್ಯೂ ಐತೆ ನೋಡ್ರಿ ಇಲ್ಲಿ.
ಇಲ್ಲಿ ಮೂಲ ಬೆಳೆ ಬೆಳಿತಾರಲ್ಲ ಬೆಳೆ, ಇಲ್ಲಿ ಏನು ಬೆಳಿತಾರ ಅನ್ನೋದು ಕೇಳ್ಬೇಕ್ರಿ ಇಲ್ಲಿ ಮಂದಿಗೆ. ಐ ಥಿಂಕ್ ರೈಸ್ ಎಲ್ಲ ಭತ್ತ ಬೆಳಿತಿರ್ಬೇಕ್ರಿ ಇಲ್ಲಿ. ಎಸ್ಪೆಷಲಿ ಡರ್ಟ್ ಬೈಕ್ನಾಗ, ಅಡ್ವೆಂಚರ್ ಬೈಕ್ನಾಗ ಭಾಳ ಬಿಡಾಕೋ अंदर मारो उसको. ಅವ್ರಿಗೆ ಗೊತ್ತಾಗಿಲ್ಲ ಯಾವ ಥರ ಹೊಡಿಬೇಕತ್ತ. ಅವ್ರು ನಾರ್ಮಲ್ ಗಾಡಿಗಳಿಗೆ ಹೆಂಗೆ ಫಿಟ್ಟಿಂಗ್ ಮಾಡ್ತಾರಲ್ಲ ಹಂಗೆ ಫಿಟ್ಟಿಂಗ್ ಮಾಡಿಬಿಡ್ತಾರೆ. ಇವು ಏನಪ್ಪ ಹಾರ್ನ್ಗಳು ಈ ಗಾಡಿಗಳದು. ನನ್ನ ಬೈಕಿನ 3ನೇ ಚೈನ್ ಸೆಟ್ಟಿಂಗ್. ಬಿಗಿರಿ. ಹಾಂ ರೈಟ್, ಓಕೆ, ಯಾ ಇಟ್ಸ್ ಓಕೆ, ರೈಟ್. ಇದು ಈಗ ಫ್ರೀ ಆಯಿತು. ಚೈನ್ ಸೆಟ್ಟಿಂಗ್ ಕಾನ್ಸೆಪ್ಟ್ ಬಗ್ಗೆ ಮಾತಾಡೋದಾದ್ರೆ, ಚೈನ್ ಸೆಟ್ಟಿಂಗ್ ಹೆಂಗೆ ಮಾಡ್ಬೇಕು ಅಂತೇನ್ರಿ ಬೈಕಿಗೆ. ಯಾವಾಗಲೂ ಚೈನ್ ಸೆಟ್ಟಿಂಗ್ ಮಾಡೋ ಮುಂದಾಗ ಬೈಕ್ ಮ್ಯಾಕ್ ಕೂತ್ ಮಾಡಿಸ್ಬೇಕು. ಯಾಕಂದ್ರೆ ನೀವು ಕೆಳಗೆ ಡಬಲ್ ಸ್ಟ್ಯಾಂಡ್ ಮ್ಯಾಗ ಮಾಡಿಸಿದ್ರೆ ತಿಳ್ಕೊರಿ, ಅದು ಆ ಡಬಲ್ ಸ್ಟ್ಯಾಂಡ್ ಮ್ಯಾಗ ಪೂರಾ ಸಸ್ಪೆನ್ಷನ್ ಕೆಳಗೆ ಬಂದಿರ್ತೈತಿ. ಕೆಳಗೆ ಬಂದಾಗ ಏನು ಮಾಡಿರ್ತೈತಿ, ನೀವು ಅವ್ರೇನು ಸೆಟ್ಟಿಂಗ್ ಮಾಡೋದಾಗ ಏನು ಮಾಡ್ತಾರೆ, ಆ ಸೆಟ್ಟಿಂಗ್ ಸಂಬಂಧ ಮಟ್ಟೆ ಮಾಡಿಬಿಟ್ಟಿರ್ತಾರೆ. ಡಬಲ್ ಸ್ಟ್ಯಾಂಡಿಗೆ ಹತ್ತ ಮ್ಯಾಗ ಎಷ್ಟು ಬೇಕಾತೈತಲ್ಲ ಚೈನಿಗೆ ಅಷ್ಟು ಲೂಸ್ ಅಷ್ಟು ಕರೆಕ್ಟ್ ಇಟ್ಬಿಟ್ಟಿರ್ತಾರೆ. ಆಮೇಲೆ ಸ್ಟ್ಯಾಂಡ್ ತಗೊಂಡು ಏನಾಕೈತಿ ಹೊಳೆ ಫಿಟ್ ಆಗಿಬಿಡ್ತದೆ ಅದು. ಅದ್ರ ಕೂಡ ಮನುಷ್ಯ ಇನ್ನೊಬ್ಬ ಯಾರು ಮ್ಯಾಗ ಕೂತಂದ್ರೆ ಸಸ್ಪೆನ್ಷನ್ ಹೇಳಿ ಕೆಳಗೆ ಹೋಗ್ತೈತಿ, ಮತ್ತು ಇನ್ನಟ್ಟು ಬಿಗಿ ಹಾಕೋದು ಪೂರಾ ಟೈಟ್ ಹಿಂಗೆ ಹಿಡಿದ್ರೆ ಉಸಿರಾಡ್ಬೇಕು ಹೆಂಗೆ ಅದು. ಸೊ ಅದ್ರ ಸಂಬಂಧ ಏನಾಕೈತಿ, ಭಾಳ ಬಿಗಿತ್ತಂದ್ರೆ ಮುಂದಿನ ಶಾಫ್ಟ್ ಇರ್ತೈತಲ್ಲ, ಸಣ್ಣ ಹಲ್ಲು ಇರ್ತಾವೆ, 13 ಹಲ್ಲು 18 ಹಲ್ಲಿಂದ ಮುಂದಿನ ಶಾಫ್ಟ್ ಇರ್ತೈತಲ್ಲ, ಆ ಶಾಫ್ಟ್ ಕರ್ಗಲ ಚಲೋ ಆಕೈತಿ. ಕರ್ಗಲ ಚಲೋ ಐತಂದ್ರೆ ಚೈನ್ ಸ್ಪ್ರಾಕೆಟ್ ಹಾಳು ಆಕೈತಿ. ಇದೇ ಮೇನ್ ರೀಸನ್. ಆ್ಯಕ್ಚುಲಿ ಎಲ್ಲ ಬೈಕ್ ಮ್ಯಾಗ ನಡಿಬೋದು ಅಂದರೆ ಆದ್ರೆ ಪರ್ಸ್ನಲಿ ಇವು ಡರ್ಟ್ ಬೈಕ್ ಆಯಿತು, ಅಡ್ವೆಂಚರ್ ಬೈಕ್ ಐತಲ್ಲ, ಮ್ಯಾಗ ಕೂತೆ ಚೈನ್ ಸೆಟ್ಟಿಂಗ್ ಮಾಡಿಸ್ಬೇಕ್ರಿ ಇವಕ್ಕೆ. ಈಗ ನೋಡ್ರಿ, ಇವು ಡರ್ಟ್ ಬೈಕ್ ಹೆಂಗಿರ್ತಾವೆ, ಹಿಂದಿನ ಕಾಲ ಇರ್ತೈತಲ್ಲ ಮೆಡಗಡ್ದ ಲೆವೆಲ್ ಇರ್ಬೇಕಲ್ಲ, ಸ್ವಲ್ಪ ಹೊರಗೆ ಬಂದಿರ್ತಾವೆ. ಹೊರಗೆ ಬಂದಾಗ ಏನು ಮಾಡಬೇಕು, ಅದ್ರ ಅಪೋಸಿಟ್ ಸೈಡಿಂದ ಏನು ಚೈನ್ ಸೆಟ್ಟಿಂಗ್ ರಾಡ್ ಇರ್ತೈತಲ್ಲ ಒಳಗೆ ಹೊಡಿಬೇಕ್ರಿ ಅದನ್ನು. ಆ ಒಳಗೆ ಹೊಡೆದ ಏನಕ್ಕೆ ಗಾಲಿ ಸರಿತೈತಿ, ಈ ಕಡೆ ಸರಿದ ಹೊಳೆ ಅದನ್ನು ಬಿಗಿ ಮಾಡಿಸಿದ್ರೆ ಅಂದ್ರೆ ಚೈನ್ ಕರೆಕ್ಟ್ ಕುಂದಿರ್ತೈತಿ. ಅವಾಗ ಚೈನ್ ಸೌಂಡು ಮಾಡೋದಿಲ್ಲ, ಲೈಫು ಭಾಳ ಬರ್ತೈತಿ, ಅಂದ್ ಎವರೇಜು ಚಲೋ ಬರ್ತೈತಿ, ಸ್ಪೀಡು ಚಲೋ ಆಕೈತೆ. ಅವಾಗ ಚೈನಿಂದು ಲೈಫ್ ಮೇಂಟೈನ್ ಮಾಡ್ಬೇಕಂದ್ರೆ ನೀವು ಎವ್ರಿ 400 ಇಲ್ಲ 500 ಕಿಲೋಮೀಟರ್ಸ್ಗೆ ಚೈನ್ ಸೆಟ್ಟಿಂಗ್ ಮಾಡಿಸ್ಬೇಕ್ರಿ. ಈಗ ನೋಡ್ರಿ, ನಾವು ಅಪ್ರಾಕ್ಸಿಮೇಟ್ಲಿ 1900 ಕಿಲೋಮೀಟ್ರ್ ಹೊಡೆದೆವು. 3ನೇ ಸಲ ನಾನು ಚೈನ್ ಸೆಟ್ಟಿಂಗ್ ಇದು ಮಾಡಿಸ್ತಿರ್ಬೇಕ್ರಿ ಅವಾಗ. ಇಂಥ ನೀವು ಲಾಂಗ್ ಜರ್ನಿ ಹೆವಿ ಟ್ರಿಪ್ನಾಗಿದ್ದೆ ಅಂದ್ರೆ ಪಕ್ಕ 500 ಕಿಲೋಮೀಟರ್ಸ್ ಒಂದು ಮಾಡಿಸ್ಬೇಕು. ನಿಮ್ದು ಚೈನ್ ಸ್ಪ್ರಾಕೆಟ್ ಲೈಫ್ ಉಳಿಸ್ಬೇಕಂದ್ರೆ ಮ್ಯಾಕು ಚೈನ್ ಸೆಟ್ಟಿಂಗ್ ಮಾಡಿಸ್ರಿ. ಕರೆಕ್ಟ್ ಅದ್ರ ಬಗ್ಗೆ ಗೊತ್ತಿರೋರ ಕಡೆ ಮಾಡಿಸ್ರಿ. ಈಗ ನೋಡ್ರಿ, ಅವ್ರಿಗಾದರೂ ಅಟ್ಟೆ ಐಡಿಯಾ ಐತೆ. ಡಬಲ್ ಸ್ಟ್ಯಾಂಡ್ ಮ್ಯಾಗೆ ಪೈಲ ನಾನು ಸೆಟ್ಟಿಂಗ್ ಮಾಡಿಸಿದ್ದಾರೆ, ನೀ ಕೆಳಗೆ ಇಳಿ ಆಮೇಲೆ ಮಾಡ್ತೀನಿ ತಂದ ಅವ ಮಾಡುತ್ತಾನೆ ನಿಂತೆ. ಅದಾದ್ಮ್ಯಾಗ ಕೆಳಗೆ ಇಳಿಸಿ ಅವನಿಗೆ ತೋರಿಸಿದ ಮ್ಯಾಗ ಅನ್ನ ಕುಂಡ್ರಿಸಿ, ಈಗ ನೋಡ್ರಿ ಎಟ್ಟು ಬಿಗಿ ಬಂದತ್ತೆ. ಅವಾಗ ಒಂದು ಕಡೆ ಹೊಳ್ಳೆ ರೀಸೆಟ್ಟಿಂಗ್ ಮಾಡಿಸಿ ಮ್ಯಾಗ ಮನುಷ್ಯ ಕೂತ ಮ್ಯಾಗ ಅದ್ರ ವೇಟ್ ಮ್ಯಾಗ ಚೈನ್ ಸೆಟ್ಟಿಂಗ್ ಮಾಡಿಸ್ಬೇಕ್ರಿ. ಈಗ ಏನು ಒಂದಿಟ್ಟು ಸೌಂಡ್ ಇಲ್ಲ, ಏನೂ ಇಲ್ಲ. ಈಗ ಓಹೋ ಏನು ಮಸ್ತ್ ಕಾಣಾಗೈತೆ ವ್ಯೂ. ಅದು ಏನು ಮನಿ ಐತೋ ಏನು ಗುಡಿ ಐತೋ ಒಂದು ಗೊತ್ತಾಗತ್ತಿಲ್ಲ. ಈಗ ಕ್ಯಾಮ್ರಾದಾಗ ಕಾಣ್ತೈತಿಲ್ಲ ಗೊತ್ತಿಲ್ಲ, ಮ್ಯಾಗ ಒಂದು ಐತ್ರಿ, ಏನದು ಮನಿ ಐತೋ ಏನೈತೆ ಯಾರಿಗೆ ಗೊತ್ತು. ಮುನ್ನಾರ್ ಬಂದು 106 ಕಿಲೋಮೀಟ್ರ್, 2 ತಾಸು 35 ನಿಮಿಷ ತೋರಿಸ್ಲಾತೈತಿ. ಟೈಮು 2 ಗಂಟೆ. ಆರಾಮ್ಸೆ ಹೋಗ್ಬಿಟ್ರಂತೆ, ಏನೋ ಗಡ್ಬಿಡಿಲ್ಲ. ಗುಡ್ಡ ಈಗ ಸ್ಟಾರ್ಟ್ ಆದವ್ರಿ. ಇನ್ನು ಮ್ಯಾಗಿಂದ ಏನದು ಗೊತ್ತೇನು, ಬರೀ ಗುಡ್ಡ ಏರೋದು ಇಳಿದು ಅದಷ್ಟೇ ಕೆಲಸ. ಅದು ಏನು ವ್ಯೂ ಐತಿ, ಓ ಮೈ ಗಾಡ್. ಓ ಕಂಪ್ಲೀಟ್ ಟರ್ನಲ್, ಏನು ವ್ಯೂ ಐತಿ. ಓಹೋ ಸ್ವಲ್ಪ ಏನ್ರೆ ಮಶ್ಕಿರಿ ಮಾಡ್ದೇವಂದ್ರೆ ಕೆಳಗೆ ಬೀಳ್ತೇವೆ. ತೋರಿಸ್ತೀನಿ ನೋಡ್ರಿ ಇಲ್ಲಿದು. ಬಾಪ್ ರೇ ಬಾಪ್, ವಾ. ಕಲ್ಲು ನೋಡ್ರಿ,
ಅದೆಲ್ಲ ಬಿಟ್ರೆ ರೋಡ್ ತೋರಿಸ್ತೀನಿ ನಾವ್ರಿ ನಿಮಗೆ. ಯಪ್ಪೋ ಭಾಳ ಕೆಟ್ಟ ಡೇಂಜರ್ ಅದಾವ ರೋಡು. ಮುಂದಿಂದ ಕಡೆಯಿಂದ ಬರ್ತಾರೋ ಹ್ಯಾಂಗೆ ಬರ್ತಾರೋ ಏನೂ ಗೊತ್ತಾಗಿಲ್ಲ. ಒಟ್ಟು ನಮ್ಮ ಲೈನ್ ಬಿಟ್ಟು ನಾವು ಆ ಕಡೆ ಒಟ್ಟೆ ಹೋಗ್ಬಾರ್ದು. ನಿಮಗೆ ಘಾಟ್ ತೋರಿಸಿಗ ಎಷ್ಟು ರೋಡ್ ನೋಡ್ರಿ ಹೆಂಗೈತೆ. ಹೇರ್ ಪಿನ್ ಬೆಂಡ್ ಅದಾವ್ರಿ ಇಲ್ಲಿ. 17ರಾಗ ಆ್ಯಕ್ಚುಲಿ ನಾವು 9ನೇ ಕದ ಅಣ್ಣ ಇಲ್ಲೇನೋ ಆಗೈತೆ ಕಣಣ್ಣ, ಸೀನ್ ಆಗೈತೆ. ಓಕೆ 2 ದೊಡ್ಡ ಗಾಡಿ ಬಂದ್ರೆ ಹಿಂಗೆ ನೋಡ್ರಿ, 2 ಗಾಡಿ ಸುತ್ತು ಹಂಗಿಲ್ಲ ಪೂರ. ಅದಕ್ಕೆ ಇಲ್ಲಿ ಘಾಟ್ದಾಗ ನೋಡ್ಕೊಂಡು ಓಡಿಸ್ಬೇಕತ್ತಾರಲ್ಲ ಇದಕ್ಕೆ. ಇಟ್ಟಿಗೆ ಗಾಡಿ ಹೊಳ್ಸೋದು, ಗೇರ್ ಡೌನ್ ಮಾಡೋದು. ವಾಟರ್ಫಾಲ್ ಸಣ್ಣ ವಾಟರ್ಫಾಲ್ ಐತ್ರಿ ಇಲ್ಲಿ. ವಾ ಇದೆಷ್ಟನೇದು ಬತ್ತು? 10ನೇದು. 10 ಔಟ್ ಆಫ್ 17. ಕರ್ವಿಂಗ್ಸ್ನ ಭಾಳ ಸೂಕ್ಷ್ಮ ಇರ್ಬೇಕ್ರಿ. ಇವೇನು 1 2 ಇಂಥ ಮೊದಲೇ ತಂಪು ಚಾಲು ಆಗೈತಿ. ಗ್ಲೌಸ್ ಅದಾವೆ ರೀ, ಗ್ಲೌಸ್ ಮತ್ತು ಪೂರಾ ಬಡ್ಡ್ಯಾಗ ಟಾಪ್ ಬಾಕ್ಸ್ನ ಬಡ್ಡ್ಯಾಗ ಕೈ ಹಾಕ್ಬೇಕು. ಅವು ವಿಂಟರ್ ಗ್ಲೌಸೇ ಅದಾವ, ಜಗ್ತಾವೆ. ಆದರೆ ಈ ಗೋಪುರ ಏನು ಮಾಡಿಬಿಡ್ತಾವೆ ಗೊತ್ತೇನು ರೀ, ಪಟ್ಟನೆ ಸೀದಾ ಜಾಮ್ ಆಗಿಬಿಟ್ಬಿಡ್ತೈತಿ. ಅಂದರೆ ಆಟೋಮೆಟಿಕ್ ಹೊಳ್ಳೆ ಸ್ಟಾರ್ಟ್ ಹೊಡೆದೈತಿ, ಹೊಳ್ಳೆ ಸ್ಟಾರ್ಟೇ ಆಗೋದಿಲ್ಲ. ಹೊಳ್ಳೆ ಪೂರಾ ಅದನ್ನು ಸೆಟ್ ಪೂರಾ ಬಿಚ್ಚಿ ಬ್ಯಾಟ್ರಿ ತೆಗೆದು ಹೊಳ್ಳೆ ಹಾಕಿದ್ಮೇಲೆ ಹೊಳ್ಳೆ ಚಾಲು ಆಕೈತದ. ಅದಕ್ಕೆ ಬೇಕ್ರಿ ನಮಗೆ ಎಲ್ಲ. ಫಾಗಿ ಅಲ್ಲೆಲ್ಲ ಫಾಗ್ ತುಂಬ್ತಿರಿ ಪೂರಾ ಹೊಳ್ಳೆ. ಹೆಲ್ಮೆಟ್ ಸುತ್ತಾಕ ಈಗ ನಾ ಏನಾರ ಮಾತಾಡಿದ್ರೆ ಹೆಲ್ಮೆಟ್ ಐತಿರಿ ಚಾಲು ಆಯ್ತು. ನನ್ನ ಹೆಲ್ಮೆಟ್ನಾಗೂ ಫಾಗ್ ಹೊಂಡ್ತೆ. ವಾ ವಾಟರ್ಫಾಲ್ ಏನು ಮಸ್ತ್ ಕಾಣತೈತಿ ನೋಡೋದು ಮ್ಯಾಗಿಂದೆ. ಅಲ್ಲಿಂದ ಬೀಳತೈತಿ. ವಾ ಇವೆಲ್ಲ ಪೂರಾ ಟೀ ಎಸ್ಟೇಟ್ಗಳು ನೋಡ್ರಿ. ಇಷ್ಟು ಪೂರಾ ನಡಬರ್ಕ್ ನೀರೇ ಆತೈತಿ ನೋಡ್ರಿ. ಕಾಷನ್ ಎಲಿಫೆಂಟ್ ಕ್ರಾಸಿಂಗ್ ಝೋನ್. ಓಕೆ, ಎಲಿಫೆಂಟ್ ಅಡ್ಡಾಡುವ ಜಾಗದಲ್ಲಿ ನೀವು ಸೂಕ್ಷ್ಮವಾಗಿ ನಿಧಾನವಾಗಿ ಚಲಿಸಿ. ರೋಡ್ ಏನು ಮಸ್ತ್ ಅದಾವ್ರಿ ಇವು. ಓಹೋ ಏನು ವ್ಯೂ ಐತೋ ಅದು. ಕೊಲ್ಲುಕುಮಲೈ ಸೂರ್ಯನೆಲ್ಲಿ. ವಾ ಸೂರ್ಯನ ಎತ್ತಿ ಮ್ಯಾಗ ಬಂದಾನ. ಓಹೋ ಏನು ವ್ಯೂ ಐತು ಇದು. ಒಂದು ಸ್ವಲ್ಪ ಸಿನಿಮ್ಯಾಟಿಕ್ಸ್ ನೋಡ್ರಲ್ಲ. ಓಹೋ ಸಿನಿಮ್ಯಾಟಿಕ್ಸ್ಕಿನ ಅದು ನೋಡ್ರಿ ಮೊದಲು. ಓಹೋ ಭಾಳ ಮಸ್ತ್ ಕಾಣತೈತ್ರಿ ಅದು. ಪೂರ ಮುಗುಲ್ ತುಂಬ್ಕೊಂಡೈತ್ಲ. ನಾವು ನೇಪಾಳಕ್ಕೆ ಹೋದ್ರೆ ರಾಯಣ್ಣನ ಬರಾದ್ರೆ ನಮಗೆ ಅಲ್ಲಿ ಹಿಂಗೆ ತುಂಬ್ಕೋತಿದ್ದು ಪೂರ ಮಾಡೋದು. ಇಲ್ಲಿ ಹಂಗೈತಿ. ಏನು ವ್ಯೂ ಹೋಯ್ತು ಇದು. ಒಂದೆರಡು ಫೋಟೋ ಹಿಡಿನೋ, ಫೋಟೋ ಹಿಡಿದು ಮುಂದೆ ಹೋಗೋಣತ್. ವಾಟರ್ಫಾಲ್ ನೋಡ್ರಿ ಬರೆಯದ. ಪೇರಿಯ ಕೆರೆಲ್ ವಾಟರ್ಫಾಲ್ ಇದು. ಇವು ಕಾಣ್ತಾರೆ ಮಸ್ತ. ಮಸ್ತ್ ಆ ಗುಡ್ಡ ನೋಡ್ರಿ ಅದು. ಏನು ಮಸ್ತ್ ಕಾಣೋದು ಗೊತ್ತೇನ್ರಿ ಆ ಗುಡ್ಡ. ಓಹೋ ಏನು ವ್ಯೂ ಹೋಯ್ತು ಇದು.
ಥಂಡಿನೂ ಚಾಲು ಆಗೈತೆ ಹಂಗೆ. ಫಾಗ್ ಇದ್ದಿದ್ದಿಲ್ಲ ಅಂದ್ರೆ ಏನು ಮಸ್ತ್ ಕಾಣ್ತದೆ ಗೊತ್ತೇನ್ರಿ ಅದು. ನೈಸ್. ಒಮ್ಮೆ ಹಂಗೆ ಶಾಂತ ಆಗ್ಬಿಡ್ತು ನೋಡಲ್ಲ. ಏನೈತ್ರಿ ಇದು? ಐತಿ ಮಾತ್ರ ಮಾನಸಿಕ. ಗುಡ್ಡ ಬೆಟ್ಟದಾಗೂ ಟೋಲ್ ಪ್ಲಾಜಾ ಐತ್ರಿ. ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ದೇವಿಕುಲಂ ಟೋಲ್ ಪ್ಲಾಜಾ. ವಾಹ್, ಇದು ಕರೆಕ್ಟ್ ಐತಿ. ಫಸ್ಟ್ ಟೈಮ್ ಕೇಳತ್ತೇನ ಇಂಥ ಗುಡ್ಡದಾಗೂ ಟೋಲ. ರೋಡರ ಇಟ್ಟು ಮಸ್ತ್ ಅದಾವ್ರಿ ಇವು, ಹೇಳ್ತೀನಿ. ಫುಲ್ ಜಬರ್ದಸ್ತ್ ಅದ ರೋಡ್. ದೇವಿಕುಲಂ ಅದೇ ಐತಿ. ಬ್ಯೂಟಿ ಆ್ಯಕ್ಚುಲಿ ಖರೇನೆ ಹೇಳ್ತೀನಿ, ಭಾಳ ಅಂದ್ರೆ ಭಾಳ ಮಸ್ತ್ ನೋಡ್ರಿ. ಮುನ್ನಾರ್ ಸಿಟಿ. ಫೈನಲಿ ವಿ ಆರ್ ಇನ್ ಮುನ್ನಾರ್, ಸಿಟಿ ಆಫ್ ಬ್ಯೂಟಿ. ಆ್ಯಂಡ್ ಈಗ ನಾವು ಹೊಂಟೇವಿ ಟೀ ಮ್ಯೂಸಿಯಂ ಕಡೆ. ಓಪನ್ ಇನ್ನೊಂದು ತಾಸು 5:30 ಅದು ಬಂದ್ ಆಕೈತಿ. ಸೊ ಟೀ ಮ್ಯೂಸಿಯಂ ಕಡೆ ಹೋಗುನು, ಅಲ್ಲೇ ಏನೈತೆ ನೋಡ್ಕೊಂಬರೋಣತ್. ಟೀ ಮ್ಯೂಸಿಯಂ ರೈಟ್. ಗಾಡಿ ಪಾರ್ಕಿಂಗ್ ಮೇಲ. ಓಕೆ, ರೈಟ್. ಒಳಗೆ ವಿಡಿಯೋ ಮಾಡೋದಲ್ಲ ಆಯ್ತಂದ್ರೆ ವಿಡಿಯೋ ಮಾಡಿರ್ತೀನಿ, ಇಲ್ಲ ಅಂದ್ರೆ ಅಲ್ಲೇನೈತೆ ನೋಡ್ಕೊಂಬರ್ತೀನಿ ತಾಮ್. वाह, शुगर क्यूब होने तक वो ठंडा नहीं हो जाएगा? ये चाय ठंडा नहीं होगा? ಇದನ್ನು ಒಂಥರ ಬೇರೆ ಅಲ್ಲ, ತಣ್ಣಗಾಲ. हमारे और उसमें थोड़ा कम्युनिकेशन प्रॉब्लम हो रहा है, बस इससे ज़्यादा कुछ नहीं. टी पी के देखो. थोड़ा अच्छा है, लेकिन इतने में ठंडा हो गया. हो गया. ಸ್ವಲ್ಪ ತಡ ಆಯ್ತಾ? एक्स्ट्रा पैसा देना है. साला टी 150 क्यों? ಅಂದರೆ ಇವರು ಸಕ್ಕರೆ ಕಡಿಮೆ ಹಾಕ್ತಾರಲ್ಲ, ಫೀಲಿಂಗ್ ಆಗ್ತೈತೆ. नहीं वो छोड़ो, हम पीने के लिए एक्स्ट्रा पैसा दे रहे हैं, और 150 क्यों दिए? म्यूजियम के लिए ಮ್ಯೂಸಿಯಮ್ದಾಗ ಏನು ಹೇಳಿದ್ರು ಅಲ್ಲಿ ಎಷ್ಟೇ ಬಗ್ಗೆ ಹೇಳಿದ್ರು. ಪೈಲ ಇಲ್ಲಿ ಟೀ ಎಸ್ಟೇಟ್ ಏನೂ ಇದ್ದಿದ್ದಿಲ್ಲ. ಅಂದರೆ ಅವಾಗ ಇಲ್ಲಿ ಎಷ್ಟೇ ಮಾಡೋದಾಗಲಿ, ಇವಾಗ ಯಾವ ಗಾಡಿ ಬಂದು ಅದನ್ನ ಹಾರ್ವೆಸ್ಟ್ ಮಷೀನ್ ಎಲ್ಲ ಹೇಳಿದ್ರು. इससे बड़े बड़े म्यूजियम ಅಚ್ಚಾ अच्छा है. ಟೀ ಮಸ್ತ್ ಅದ. ಈ ಕಡೆ ಸಕ್ಕರೆ ಕಡಿಮೆ ಹಾಕ್ತಾರಲ್ರಿ, ಅದಕ್ಕೆ ಹಂಗೆ ಮಸ್ತ್. ಕಾಫಿ ನೋ ಕಾಫಿ, ಓನ್ಲಿ ಟೀ. अंदर रखा है तो ಚಾ ಅಂಗಡಿಗೆ ಬಂದು ಕಾಫಿ ಕೇಳ್ತಿಲ್ಲ. कंप्यूटर ಒಳಗೆ ಅದಕ್ಕೆ अंदर कॉफी रखा है तो Coffee, you need to go to Karnataka. ವಿ ಆರ್ ಫ್ರಮ್ ಕರ್ನಾಟಕ. ವಿ ಆರ್ Okay, फ्रॉम कर्नाटक. okay. अंदर रखा है कॉफी. वो रखा है ना, इधर मिलेगा कर को हमने पूछ रहे. आप ब्लॉगर्स हो? थोड़े बहुत कर रहे. ಇಷ್ಟೆಲ್ಲ ತೊಗೊಂಡೇವಿ, ಇಲ್ಲೆಲ್ಲ ಅಷ್ಟು ಬರೀ ಅದ ನೋಡ್ರಿ. ಇನ್ನ ತೊಗೊಂಡ देख लेंगे, कुछ अच्छा दिखे लगे तो ले लेंगे. ಇವು ವೆರೈಟಿ, ಭಾಳ ವೆರೈಟಿ ಅದಾವ್ರಿ ಇಲ್ಲಿ. ಕೊಡು ವಾ. अच्छा है, ಡಾರ್ಕ್ ಚಾಕ್ಲೇಟ್. इतना डार्क नहीं है. 20% एडेड शुगर्स. ಮಸ್ತ್.
सेम टका के भयो कल वाह इतना बड़ा पीस दे दिया ನನ್ನ ಮ್ಯಾಗ ಇಟ್ಟು ಕಾಳಜಿ ಎಂದಿಂದ तुम्हारे लिए सब उठा लिया ಏನು ಮಾಡಿ ಅವೇ ಬಿಲ್ ತೋರಿಸ್ಬೇಡ ಅಳು ಬರ್ತೈತಿ ಚೇರ್ ಅಟ್ ಮಸ್ತ್ ನೋಡ್ರಿ ನಾವು ಕೂತೇವಲ್ಲ ಚೇರ್ ಭಾರಿ ಮಸ್ತ್ ಅದಾವ್ರಿ ಆ ಬೈಕ್ ಮ್ಯಾಗೇನು ಬ್ರದರ್ ನೋಡತ್ತಿರಲ್ಲ ಅವ್ರನ್ನಲ್ಲೇ ದೋಸ್ತಿ ಮಾಡ್ಕೊಂಡ್ಬಿಟ್ಟೇವ್ರಿ ನಾವು ಯಾಕಂದ್ರೆ ಇಲ್ಲಿ ಮುನ್ನಾರ್ದಾಗದು ಎಲ್ಲ ರೂಮ 2,000 ಕೆಳಗೆ ಸಿಗಂಗೆ ಇಲ್ಲ ರೀ ಸೊ ಇಲ್ಲೇ ಏನು ಟೀಮ್ ಮ್ಯೂಸಿಯಮ್ಗೆ ಹೋಗಿದ್ದೇವಲ್ಲ ಕೆಲಸ ಮಾಡ್ತಿದ್ರು ಅವ್ರು ಸಂಜೆ ಟೈಮಿಗೆ ಇಲ್ಲಿ ಟೂರಿಸ್ಟ್ ಗೈಡ್ ಹತ್ತ ಸೊ ಅವ್ರನ್ನ ದೋಸ್ತಿ ಮಾಡ್ಕೊಂಡು ಅವ್ರು ಕೂಡ ಮಾತಾಡ್ಕೋತ ಈಗ ಅವ್ರನ್ನ ರೂಮ್ ತೋರ್ಸದಾರ ಆ್ಯಕ್ಚುಲಿ ಸೊ ಅವ್ರು ಹೇಳಿದೆ ಅವ್ರ ಕಡೆ ಅವ್ರಿಗೆ ಪರಿಚಯ ಇದ್ದವ್ರ ಕಡೆ ಕರ್ಕೊಂಡ್ರು ರೂಮಿಗೆ ಅಂದ್ರೆ ಇಲ್ಲಿಕ್ಕಿನ ಅವ್ರು ಭಾಳ ಅಂದ್ರೆ ಭಾಳ ಕಡಿಮೆ ಕೊಡ್ಸತ್ತಾರ ನಾವು ಲಚ್ಕೋ ಹೋಗೋನು ರೂಮ್ ಚೆಕ್ ಇನ್ ಆಗೋನು ಆಮೇಲೆ ವಿಡಿಯೋ ಮಾಡ್ತೀನಿ ಅಂತ ನಾವು ಮುನ್ನಾರ್ದಾಗ ರೂಮಿಗೆ ಬಂದು ಚೆಕ್ ಇನ್ ಆಗೇವಿ ಆ್ಯಂಡ್ ನಾಳೆ ಮುಂಜಾನೆ 7 ಇಲ್ಲ 8ಕ್ಕೆ ಮುಂಜಾನೆ ಚೆಕ್ಔಟ್ ಆದೇವಂದ್ರೆ ನಮ್ಮ ಮುಂದಿನ ಡೆಸ್ಟಿನೇಷನ್ಗೆ ಹಗರ್ ಹೋಕ್ಕೇವಿ ಮುನ್ನಾರ್ ಬಂದಿದ್ದೆ ಇದ್ರ ಮ್ಯೂಸಿಯಂ ನೋಡಕ್ರಿ ಸೊ ಮ್ಯೂಸಿಯಂ ನೋಡಿದ್ದೀವಿ ನೆಕ್ಸ್ಟ್ ಇನ್ನೊಂದು ಮಾಡೋದೈತಿ ಏನಂದ್ರೆ ದ ಲಾಂಗೆಸ್ಟ್ ಜಿಪ್ ಲೈನ್ ಇನ್ ಇಂಡಿಯಾ ಮುನ್ನಾರ್ನಾಗ ಐತ್ಲ ಅದು ನಾಳೆನೇ ಮಾಡೋಣಂತ ಆ್ಯಕ್ಚುಲಿ ಇವತ್ತೇ ಹೋಗ್ಬೇಕಿತ್ತು ಬರೋದೇ ಲೇಟ್ ಆಗೈತಿ ಇಲ್ಲಿಂದ್ರೆ ಇನ್ನೂ 30 ಕಿಲೋಮೀಟ್ರ್ ದೂರ ಐತ್ರಿ ಅದು ಸೊ ಅದನ್ನು ನಾಳೆ ಮಾಡಿದ್ರೆ ಆಯಿತು ಅದ್ರ ಸಹ ಭಾಳ ಕಾಯತ್ತೀವಿ ಮಾಡ್ಬೇಕನ್ನತ್ತೀವಿ ಫೈನಲಿ ನಾಳೆ ಆಗ್ಬೋದು ಅಲ್ಲಿ ಹೋಗಿಂದ ಏನು ಆಕೈತಿ ಏನಿಲ್ಲ ಅದೇ ಗೊತ್ತಲ್ಲ ಚಾಲೋ 8:00 ಹಾಕೋದತ್ತು ಹೇಳ್ಯಾರ ಮುಂಜಾನೆ ಜಲ್ದಿ ರೆಡಿಯಾಗಿ ಹೋಗೋನು ಜಿಪ್ ಲೈನ್ ಮುಗಿಸೋಣ್ರಿ ಇಂಡಿಯಾಸ್ ಲಾಂಗೆಸ್ಟ್ ಜಿಪ್ ಲೈನ್ ಆ್ಯಂಡ್ ಅಲ್ಲಿದಿಂದ ಸೀದಾ ತಂಜಾವೂರ್ಗೆ ಹೋಗೋಣತ್ತ ಅನ್ಎಕ್ಸ್ಪೆಕ್ಟೆಡ್ ಜಾಗ ಅನ್ಎಕ್ಸ್ಪೆಕ್ಟೆಡ್ ಊರ ನಮಗೂ ಅನ್ಎಕ್ಸ್ಪೆಕ್ಟೆಡ್ ಯಾಕಂದ್ರೆ ನಾವು ಈಗ ಡಿಸೈಡ್ ಮಾಡೋದು ತಂಜಾವೂರ್ಗೆ ಹೋಗ್ಬೇಕಂತ ಹೇಳಿ ಈ ವಿಡಿಯೋ ಇಲ್ಲೇ ಮುಗಿಸ್ತೀನಿ ಮತ್ತೆ ಸಿಗೋಣ ನಾಳೆ ವಿಡಿಯೋನಾಗ ಅಲ್ಲಿ ತನ ಟಿಕೆಟ್ ಬಾಯ್ 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 ಬಾಯ್